ಬೆಂಗಳೂರಿನಲ್ಲಿ ನಡೆದಂತಹ ದೊಡ್ಡ ಪ್ರಕರಣವನ್ನು ಈಗಾಗಲೇ ಪೊಲೀಸರು ಕೂಡ ಭೇದಿಸಿರುವಂಥದ್ದು. ಈಗಾಗಲೇ ಬರೋಬ್ಬರಿ 5,76,00,000 ಹಣವನ್ನು ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಈಗ ಆ ಒಂದು ಹಣವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಡಿಸ್ಪ್ಲೇ ಕೂಡ ಮಾಡಿರುವಂಥದ್ದು. ಅಂದರೆ BCP ಅಂತೇಳಿ ಬೆಂಗಳೂರು ಸಿಟಿ ಪೊಲೀಸ್ ಅಂತೇಳಿ ಕೂಡ ಒಂದು ರೀತಿ ಡಿಸ್ಪ್ಲೇ ಮಾಡಿದ್ದಾರೆ. ಡಿಸ್ಪ್ಲೇ ಮಾಡಿ ಈಗಾಗಲೇ ಆ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚಿಕೊಂಡಿರುವಂಥದ್ದು. 3 ಜನರನ್ನ ಈಗಾಗಲೇ ಈ ಒಂದು ಪ್ರಕರಣದಲ್ಲೂ ಕೂಡ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನುಳಿದಂತೆ 7 ರಿಂದ 8 ಜನ ಆರೋಪಿಗಳು ಕೂಡ ಈಗಾಗಲೇ ಸಿಗಬೇಕಾಗಿದೆ. ಸೊ ಹೀಗಾಗಿ ಅವ್ರಿಗಾಗೂ ಕೂಡ ತಲಾಶೆ ಮುಂದುವರಿಸಿದ್ದೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಅಂದರೆ ಈಗ ಕಂಪ್ಲೀಟಾಗಿ ಏನು ಹಣವನ್ನು ನೋಡ್ತಿದ್ರೆ ಇದೆಲ್ಲವೂ ಕೂಡ ಏನು ಅವತ್ತು ಕಳ್ತನ ಆದಂಥ ಸಂದರ್ಭದಲ್ಲಿ ಸಿಕ್ಕಂತಹ ಹಣ ಅಂತಲೇ ಹೇಳ್ಬೋದು. ಯಾಕಂದರೆ ಇವೆಲ್ಲವೂ ಕೂಡ ಇನೋವಾ ಕಾರ್ನಲ್ಲಿ ತಗೊಂಡೋಗಿ ಆನಂತರ ಅಲ್ಲಿ ಒಂದು ಇದರಲ್ಲಿ ಇನೋವಾ ವ್ಯಾನ್ದಲ್ಲಿ ಇಟ್ಕೊಂಡಿದ್ರು. ಆನಂತರ ಅದರಲ್ಲಿ ಕಂಪ್ಲೀಟಾಗಿ ಅದನ್ನೆಲ್ಲವೂ ಕೂಡ ತಗೊಂಡೋಗುವಂಥ ಕೆಲಸವನ್ನು ಕೂಡ ಮಾಡಿದರು. ಆನಂತರ ಅಲ್ಲಿ ಟ್ರಂಕನ್ನು ಎಸ್ತಿ ಆನಂತರ ಹಣವನ್ನು ತಗೊಂಡೋಗಿದ್ರು. ಈಗ ಆ ಎಲ್ಲ ಹಣವನ್ನು ಜೊತೆಗೆ 3 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಇನ್ನು 6 ರಿಂದ 7 ಜನ ಆರೋಪಿಗಳನ್ನು ಕೂಡ ಬಂಧಿಸುವಂಥದ್ದು ಕೂಡ ಬಾಕಿ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ವರ್ಕ್ ಮಾಡ್ತಾಯಿದ್ರು ಈ ಒಂದು ವಿಚಾರವಾಗಿ, ಮತ್ತು ರೆಕ್ಕಿ ಕೂಡ ಮಾಡ್ತಾಯಿದ್ರು ಅಂಥೇಳಿ ಮಾಹಿತಿ ಕೂಡ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಆರೋಪಿಗಳೇನಿದ್ದಾರೆ ಅವರು ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಆದಷ್ಟು ಬೇಗ ನಾವು ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿರುವಂಥದ್ದು. ಸರ್, ಮೊದಲಾಗಿ ಎಷ್ಟು ಅಮೌಂಟು ಸೀಸ್ ಆಗಿದೆ? ಅಮೌಂಟ್ ಸದ್ಯಕ್ಕೆ 5,76,00,000 ಸೀಸ್ ಆಗಿದೆ. ಉಳಿದ ಅಮೌಂಟ್ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ. ಅದನ್ನು ಶೀಘ್ರವಾಗಿ ನಾವು ಮಾಡ್ತೀವಿ. ಸರ್, ಈಗ ಎಷ್ಟು ಜನ ಆರೋಪಿಗಳಿಗೆ ಅರೆಸ್ಟ್ ಆಗಿದ್ದಾರೆ? ಇನ್ನೂ ಎಷ್ಟು ಜನ ಸಿಗಬೇಕಾಗಿದೆ? ಸದ್ಯಕ್ಕೆ 3 ಜನ ಆರೋಪಿ ಸಿಕ್ಕಿದ್ದಾರೆ. ಇನ್ನೂ ಆರೋಪಿ ಸಿಗಬೇಕು. 5-6 ಜನ ಆರೋಪಿ ಸಿಗಬೇಕು. ಅದರ ಬಗ್ಗೆ ಕೂಡ ನಮ್ಮ ಟೀಮ್ ಅವ್ರಿಗೆ ಇನ್ಫಾರ್ಮೇಷನ್ ಇದೆ. ಅವರು ಅರೆಸ್ಟ್ ಮಾಡ್ತಾರೆ. ಸರ್, ಎಷ್ಟು ದಿನಗಳಿಂದ ಇವರು ರೆಕ್ಕಿ ಮಾಡ್ತಾಯಿದ್ರು ಮತ್ತು ಯಾರ್ಯಾರಿದ್ರು, ಯಾವ ರೀತಿಯಾಗಿ ರೆಕ್ಕಿ ಮಾಡ್ತಾರೆ? ಕಳೆದ 3 ತಿಂಗಳಿಂದ ಪ್ಲ್ಯಾನ್ ಮಾಡಿದರು ಮತ್ತು 15 ದಿವಸದಿಂದ ರೆಕ್ಕಿ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವರು ತುಂಬ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ನಮ್ಮ ಅಷ್ಟೇ ಚೆನ್ನಾಗಿ ನಮ್ಮ ಪೊಲೀಸರು ಕೆಲಸ ಮಾಡಿ ತಕ್ಷಣ ಕೇಸ್ಗೆ ಡಿಟೆಕ್ಟ್ ಮಾಡಿದ್ರು. ಯಾವ್ಯಾವ ರಾಜ್ಯಗಳಲ್ಲಿ ಇವರೆಲ್ಲರೂ ಕೂಡ ಹೋಗಿದ್ರು ಅಂತ ಹೇಳಿ ಸರ್? ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ, ಗೋವಾ ಅಲ್ಲಿ ನಮ್ಮ ಟೀಮ್ ಅವರು ಕೆಲಸ ಮಾಡಿ ಅಲ್ಲಿಂದ ಫಾಲೋಅಪ್ ಮಾಡಿ ಇದು ಒಂದು ಯಶಸ್ವಿ ತಂದಿದೆ. ಸರ್, ಈಗಾಗಲೇ 150ಕ್ಕೂ ಹೆಚ್ಚು ಆಫೀಸರ್ಸ್ಗಳು ಕೂಡ ಈಗಾಗಲೇ ವರ್ಕ್ ಮಾಡಿದ್ದಾರೆ ಅಂತ ಅವರಿಗೂ ಕೂಡ ರಿವಾರ್ಡ್ ಕೂಡ ಘೋಷಣೆ ಮಾಡಿದ್ದಾರೆ. ಎಷ್ಟು ಖುಷಿ ಇದೆ ಸರ್ ನೀವು ಒಂದು ಕಮಿಷನರ್ ಆದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ದೊಡ್ಡ ಕೆಲಸ ಆಗಿದೆ? ಇಲ್ಲ, ಅದು ಪೊಲೀಸ್ ಇಲಾಖೆ, ಅದು ಈ ಸ್ಮಾಲ್ ಇಲ್ಲಿ ದೊಡ್ಡ ಕೆಲಸ ಇರಲಿ, ಇದು ಟೀಮ್ ವರ್ಕ್ ಇರ್ತದೆ. ಆ ಟೀಮ್ ವರ್ಕಲ್ಲಿ ನಮ್ಮವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು 5 ಲಕ್ಷ ರಿವಾರ್ಡ್ ಕೊಡಿಸಿದ್ದೆ. ಇದಿಷ್ಟು ಸೀಮಂತ್ ಕುಮಾರ್ ಸಂಘ ಅವರ ಮಾತು. ಅಂದರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕೆಲಸಕ್ಕೆ ಭಾಗಿಯಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.